ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಂದು ಎಲ್ಲ ತೊಳೆದು ಫ್ರೆಶ್ ಅಪ್ ಆಗಾಯಿತು. ಡ್ಯೂಟಿ ಎಲ್ಲ ಮುಗಿಸ್ಕೊಂಬಂದಿದ್ದಾಯಿತು. ಸೊ ಡ್ಯೂಟಿ ಮುಗಿಸ್ಕೊಂಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ನಾನು ಮಾಡೋ ಮೊದಲನೇ ಕೆಲಸನೇ ಅಡುಗೆ. ಇವತ್ತು ಅಡುಗೆ ಮಾಡಿ ಮಕ್ಳಿಗೆ ಏನಾದರೂ ಸ್ವಲ್ಪ ತಿನ್ನಕ್ಕೆ ಮಾಡಿಬಿಟ್ಟು ಬಟ್ಟೆ ಹೊಲಿಬೇಕು. ಬಟ್ಟೆ ಹೊಲಿ ಅರ್ಜೆಂಟ್ ಕೊಡೋದಿದೆ. ಎಷ್ಟು ಬ್ಲೌಸ್ ಹೊಲಿತೀನಿ ಏನು ಎತ್ತಾ ಎಲ್ಲ ಹೇಳ್ತಾ ಹೋಗ್ತೀನಿ, ಬನ್ನಿ. ನನ್ನ ಮಗಳು ಬೀಟ್ರೋಟ್ ಎಲ್ಲ ಕಟ್ ಮಾಡಿ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದಾಳೆ. ಬೀಟ್ರೋಟ್ ಗೊಜ್ಜು ಮಾಡಿ ಅಮ್ಮ ಅಂತ ಅಂದರು. ಹಂಗಾಗಿ ಮಸಾಲೆ ರುಬ್ಬಿಟ್ಟು ಬೀಟ್ರೋಟ್ ಗೊಜ್ಜು ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ತಿನ್ನೋದಕ್ಕೆ ಏನಾದರೂ ಮಾಡೋಣ. ಅದಕ್ಕೆ ಸ್ವಲ್ಪ ಬೆಣ್ಣೆ ಮುರುಕು ಮಾಡೋಣ. ಸಿಂಪಲಾಗಿ ಒಂದು 3-4 ಇಂಗ್ರೀಡಿಯೆಂಟ್ ಹಾಕಿ ಬೇಗ ಮಾಡ್ಕೊಳ್ಳೋಣ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತೀನಿ. ಸ್ವಲ್ಪನೇ ಮಾಡ್ತೀನಿ, ಯಾಕೆಂದರೆ ಜಾಸ್ತಿ ಮಾಡೋಷ್ಟು ಟೈಮ್ ಇಲ್ಲ. ನೋಡಿ, ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ತುಪ್ಪ ಕಾಯಕ್ಕೆ ಇಟ್ಟಿದ್ದೀನಿ. ತುಪ್ಪ ಕಾಯಿಸ್ಕೊತೀನಿ. ತುಪ್ಪ ಕಾಯಿಸ್ಕೊಂಡು ತುಪ್ಪನೂ ಹಾಕೋತೀನಿ. ನೆಕ್ಸ್ಟು ಇನ್ನೇನು ಹಾಕೋತೀನಪ್ಪ ಅಂದರೆ ಜೀರಿಗೆ ಹಾಕೋತೀನಿ. ಸ್ವಲ್ಪ ಜೀರಿಗೆ, ತುಪ್ಪ, ಉಪ್ಪು, ಅಕ್ಕಿ ಹಿಟ್ಟು ಅಷ್ಟೇ ಸಾಕು. ಬೇಗ ಆಗುತ್ತೆ, ಕಡಿಮೆ ಇಂಗ್ರೀಡಿಯೆಂಟು. ತುಪ್ಪ ಕಾಯ್ದಿದೆ, ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಬಿಸಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಆ ತುಪ್ಪ ಏನು ಹಾಕ್ಕೊಂಡಿದ್ನೋ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರನ್ನ ಬಿಟ್ಟಿದ್ದೀನಿ. ಬಿಸಿ ಆಗಲಿ. ನೀರು ಕಾದಿದೆ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತೀನಿ. ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದ ತಕ್ಷಣ ಫಸ್ಟ್ ಬರೋದೇ ಅಡುಗೆ ನನಗೆ. ಯಾಕೆಂದರೆ ನಮ್ಮನೆ ಬೇಗ ಊಟ ಮಾಡೋದ್ರಿಂದ ಬೇಗ ಅಡುಗೆ ಆಗಿಬಿಡ್ಬೇಕು. ಮತ್ತು ಬೇಗ ಅಡುಗೆ ಊಟ ಆದರೆ ನನಗೆ ಒಳ್ಳೆಯದು. ಏಕೆಂದರೆ ಬಟ್ಟೆ ಎಲ್ಲ ಸ್ಟಿಚ್ ಮಾಡಬೇಕಲ್ವಾ, ಹಾಗಾಗಿ ಸ್ಟಿಚ್ ಮಾಡೋದಕ್ಕೆಲ್ಲ ನನಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಬಂದ ತಕ್ಷಣ ಕೈಕಾಲು ಮುಖ ತೊಳೆದ ಅಡುಗೆ ಮನೆಗೆ ಬಂದ. ಇಲ್ಲ ಏನಾದರೂ ಇದ್ದರೆ ಸಾಂಬಾರು ಆ ಥರ ಏನಾದರೂ ಇದ್ದರೆ ನನ್ನ ಮಗಳೇ ಅನ್ನ ಮಾಡ್ಕೊತಾಳೆ. ಇಲ್ಲ ಚಪಾತಿ ಮಾಡ್ಬೇಕಂತ ಹೇಳಿದ್ರೆ ಚಪಾತಿ ಚಟ್ನಿ ಅದೆಲ್ಲ ಅವಳು ಮಾಡ್ತಾಳೆ. ಹಾಗಾಗಿ ನಾನೇನು ಮಾಡೋಕ್ಕೋಗಲ್ಲ. ಇವತ್ತು ಗೊಜ್ಜು ಮಾಡಿ ಅಂತ ಅಂದು, ಹಂಗಾಗಿ ಅವಳು ಪಾಪ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಜಾಸ್ತಿ ಕೊಟ್ಟಿದ್ರು. ಇವಾಗಷ್ಟೇ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಅವಾಗೇ ಏನು ಹೋಮ್ವರ್ಕ್ ಅಂದ್ಕೊಂಡು ಹಾಗಾಗಿ ನಾನೇ ಬಂದೆ. ಸ್ವಲ್ಪ ಚಿಕ್ಕವಳು ತಿನ್ನಕ್ಕೆ ಅಂತ ಇದ್ಲು. ಹಾಗಾಗಿ ಸ್ವಲ್ಪ ಮುಟ್ಟು ಮಾಡಿಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಹಾಕ್ಕೊಂಡಿದ್ದೀನಿ. ಜಾಸ್ತಿ ಕಲಸಿಲ್ಲ, ಇದರಲ್ಲಿ 2 ಆಗೋ ಥರ ಕಲಸಿದ್ದೀನಿ. ಜಾಸ್ತಿ ಮಾಡೋಷ್ಟು ಟೈಮ್ ಇದೆ ನನಗೆ, ಹಾಗಾಗಿ ಸ್ವಲ್ಪ ಮಾಡ್ಕೊಳ್ಳೋಣ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆಗೆ ಡೈರೆಕ್ಟ್ ಹಾಕ್ತೀನಿ. ಸ್ವಲ್ಪನೇ ಹಾಕ್ಬಿಟ್ಟು ಬೇಯಿಸ್ತೀನಿ. ಆಯಿತಾ? ನೀವು ಮನೇಲಿ ಮಕ್ಕಳು ಕೇಳಿದ್ರೆ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಓಕೆ, ಹಾಕ್ತಾ ಇದ್ದೀನಿ. ಅದೇ ಕಟ್ಟಾಗಿ ಬಿದ್ದೋಗ್ತದೆ. ನಾನು ಕಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಮುರುಕು ರೆಡಿ ಆಯಿತು. ತಿನ್ನೋಕ್ಕೂ ಸೂಪರಾಗಿದೆ ಟೇಸ್ಟು. ನೀವು ಮಕ್ಳಿಗೆ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಇನ್ನು ಹಾಕಿದ್ದೀನಿ, ಬೇಯಿಸ್ತೀನಿ. ಇವಾಗ ಇದನ್ನ ಅವ್ರಿಗೆ ಕೊಡ್ತೀನಿ. ಆಮೇಲೆ ನಮ್ಮ ಮನೆಯವ್ರು ಬಂದಿದ್ದರು. ಅವರು ಬಂದರೆ ಅಡುಗೆಲಿ ಎಲ್ಲ ಹೆಲ್ಪ್ ಮಾಡ್ತಾರೆ. ನಾನು ಚಪಾತಿ ಎಲ್ಲ ಒತ್ತಿ ಕೊಟ್ಬಿಟ್ಟು ಅವ್ರು ಬೇಯಿಸ್ತಾಯಿದ್ರು. ಆಮೇಲೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ನಾನು ಬಟ್ಟೆ ಕಟ್ಟಿಂಗ್ ಶುರು ಮಾಡಿಕೊಂಡೆ. 1-2-3 ಹೊಲಿಯೋಣ ಅಂದ್ಕೊಂಡೆ, ಆದರೆ ಟೈಮ್ ಸಾಕಾಗಿಲ್ಲ. ಒಂದೇ ಒಂದು ಕಟ್ ಮಾಡಿ ಹೊಲಿದೆ. ಲೈನಿಂಗ್ ಎಲ್ಲ ತೊಗೊಬಂದಿದ್ರು, ಅದನ್ನೆಲ್ಲ ಎತ್ತಿಟ್ಬಿಟ್ಟು ಒಂದೇ ಒಂದು ಬ್ಲೌಸ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋಕ್ಕೆ ಕೂತ್ಕೊಂಡೆ ನಾನು. ಇನ್ನು ನಾನು ಸ್ಟಿಚ್ ಮಾಡೋಕ್ಕೆ ಕೂತ್ಕೊಂಡ್ರೆ ಬೆಳಗ್ಗೆಗೆ ತರಕಾರಿ ಎಲ್ಲ ಹೆಚ್ಚಿಡ್ತಾಯಿದ್ರು. ಬೆಳಗ್ಗೆಗೆ ನಾಷ್ಟಕ್ಕೆ ಎಲ್ಲ ಒಂದೇ ಸಲ ಮಾಡೋಕ್ಕಾಗಲ್ಲಲ್ಲ, ಅದಕ್ಕೆ. ಬ್ಲೌಸ್ ಹೊಲ್ದಾಯಿತು ನೋಡಿ. ಇಲ್ಲಿ ಒಂದು ಬ್ಲೌಸು ರೆಡಿ ಆಯಿತು. ಇನ್ನು ಸ್ವಲ್ಪ ಸೀರೆ ಫಾಲ್ಸ್ ಹಾಕಬೇಕು, ಹಾಕ್ತೀನಿ. ಹಾಕ್ಬಿಟ್ಟು ಕಂಟಿನ್ಯೂ ಮಾಡಿಬಿಟ್ಟು ವಿಡಿಯೋ ಲಾಸ್ಟ್ ಮಾಡಿಬಿಟ್ಟು ಮಲ್ಕೋತೀನಿ. ನಿದ್ದೆ ಬರ್ತದೆ, ಕಣ್ಣೆಲ್ಲ ಒತ್ತುತ್ತಾ ಇದೆ. ಸೊ ನೆಕ್ಸ್ಟ್ ಇವಾಗ ಸೀರೆ ಫಾಲ್ಸ್ ಹಾಕ್ತೀನಿ. 1-2 ಫಾಲ್ಸ್ ಹಾಕಿದ್ದೆಲ್ಲ ಮುಗೀತು. ಸೀರೆಗಳು ಎತ್ತಿಟ್ಟಿಲ್ಲ, ಹಂಗಂಗೆ ಬಿದ್ದವೆಲ್ಲ. ಬೆಳಗ್ಗೆಗೆ ಎತ್ತಿಡೋಣ ಅಂದ್ಬಿಟ್ಟು ಟೈಮ್ ನೋಡಿ 11:30 ಆಯಿತು. ಇವಾಗ ಮಲ್ಕೋತೀನಿ.
ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.